ಹಾಯ್ ಫ್ರೆಂಡ್ಸ್, ಮಧ್ಯಾಹ್ನ 3 ಗಂಟೆ ಆಗ್ತಾ ಇದೆ. ಸ್ವಲ್ಪ ಲೇಟ್ ಆಯಿತು, ಟ್ರಾಫಿಕ್ ಜಾಮು. ನಾವೆಲ್ಲ ಖಾಲಿ ಇದೆ ಅಂತೆಲ್ಲ ವಿಡಿಯೋಗಳು ಹಾಕ್ಬಿಟ್ಟು ಎಲ್ಲ ಇಡೀ ಗಾಡಿಗಳು ಸೌತ್ ಇಂಡಿಯಾದಿಂದ ಹೊರಟು ಗಾಡಿಗಳು ಮುಂದೆ ನಮ್ಗೆ 6:30 ಬೆಳಗ್ಗೆ ಹೊರಟಾಗ ಮಹಾರಾಷ್ಟ್ರ ಮತ್ತೆ ಇದರ ಬಾರ್ಡರ್ ಫಾರೆಸ್ಟಲ್ಲಿ ನಿಮ್ಗೊಂದು ವಿಡಿಯೋ ಹಾಕಿದ್ನಲ್ಲ, ಊರ ಹೆಸರು ಮರ್ತೋಯ್ತು ನನಗೆ. ಅಲ್ಲಿ ಬೆಳಗ್ಗೆ ಸಾಯಂಕಾಲ 6 ಗಂಟೆಗೆ ನಿಮಗೆ 5:30-6 ಗಂಟೆಗೆ ಪ್ರಯಾಗ್ರಾಜ್ ತಲುಪ್ತೀವಿ ಅಂತ ಇದ್ದಿದ್ದು ಈಗ ರಾತ್ರಿ 9 ಗಂಟೆ ತೋರಿಸ್ತಾ ಇದೆ. ಅಲ್ಲಲ್ಲಿ ಜಾಮ್ ಇದೆ, ಮತ್ತೆ ಟೋಲ್ಗಳ ಹತ್ರ ಎಲ್ಲ ನಿಲ್ಲಿಸ್ಬಿಡ್ತಾ ಇದ್ದಾರೆ ವೆಹಿಕಲ್ಲು. ಅದಕ್ಕೋಸ್ಕರ ಬೇರೆ ಯಾರನ್ನ ಕೇಳಿಕೊಂಡು ಒಳಗಡೆ ರೋಡಲ್ಲಿ ಬಂದ್ವಿ. ಆ ಒಳಗಡೆ ರೋಡಲ್ಲಿ ಬಂದು ನೋಡಿದ್ರೆ ನಾವು 20 ಕಿಲೋಮೀಟರ್ ಸುತ್ತಿದ್ದೀವಿ. ಬಂದಿದ್ದು ಮುಂದೆ ಒಂದು 15 ಕಿಲೋಮೀಟರ್. ಈಗ ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ತಾ ಇದ್ದೀವಿ ಊಟಕ್ಕೋಸ್ಕರ. ರೆಡಿಮೇಡ್ ಚಪಾತಿ ನೋಡಿ, ಹೀಗೆ ಫ್ಯಾಮಿಲಿ ಬದುಕು ನಡೀತಾ ಇದೆ. ಮುರಿದೋಗಿದ್ದ ಚಪಾತಿ, ತುಂಡು ಚಪಾತಿ, ಒಂದು ಹಪ್ಪಳದ ತರ ಇದೆ. ಅದನ್ನ ಚಪಾತಿಯಾಗಿ ತಿನ್ಬೇಕು. ಈ ಹೋಟ್ಲು ಡಾಬಾಗಳು ಅನ್ನೋದಕ್ಕಿಂತ ಈ ಪಿಲಿಗ್ರಿಮರಿ ಪ್ಲೇಸಸ್, ಜನಗಳ ಸನ್ನಿಧಿ ಸೇರೋ ಜಾಗದಲ್ಲಿ ಊಟ ಎಲ್ಲಿ ಚೆನ್ನಾಗಿರುತ್ತೆ ಹೇಳಿ. ಒಬ್ಬೊಬ್ರಿಗೂ ಒಂದು ಚಪಾತಿ ಹಾಕ್ತಾ ಇದ್ದೀವಿ. ಮನೇಲಿ ಚಪಾತಿ ಎಲ್ಲ ಸುಡಕ್ ಬರಲ್ಲ ನಂಗೆ, ವಿಧಿ ಇಲ್ಲ, ಏನ್ ಮಾಡ್ಬೇಕು. ರೆಡಿಮೇಡ್ ಚಪಾತಿ ಅದಕ್ಕೋಸ್ಕರ ಬರ್ತಾ ಇದೀವಿ. ಬಂದೆ ಇದೊಂದು ಚಪಾತಿ ಫಿನಿಶ್ ಮಾಡ್ತೀನಿ, ಆಮೇಲೆ ಬರ್ತೀನಿ.